ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನ್ನೇ ಒಂದು ದಿನ ಕಡಲನ್ನು ಕೂಡಬಲ್ಲೆನೇ ಒಂದು ದಿನ. ಮಧುರ ಅವ್ರೆ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡಕ್ಕಾಯ್ತಾ ಇಲ್ಲ. ಹೆಂಗಿದ್ರಿ? ಕಲರ್ ಕಲರ್ ಸೀರೆ ಉಟ್ಕೊಂಡು, ಕಲರ್ ಕಲರ್ ಬಟ್ಟೆ ಹಾಕೊಂಡು, ರಾತ್ರಿನಾಗ ಕಾಣೋ ಮೈಸೂರು ಅರಮನೆ ಥರ ಕಾಣ್ತಾ ಇದ್ರಿ. ಮಧುರ ಅವ್ರೆ, ನೀವು ಒಳಗೆ ನೋಡ್ತಾ ಇದ್ರೆ ನನ್ನ ಆಟಲ್ಲಿ ಜೋಗ್ ಜಲಪಾತನೇ ಸುರಿದೋಯ್ತದ. ನಿಮ್ಮನ್ನ ಈ ಸ್ಥಿತಿ ನೋಡ್ತಾ ಇದ್ರೆ ಸ್ಮಶಾನದಲ್ಲಿರೋ ಬೇಡ ಬಿಡಿ, ಅದನ್ನ ಹೇಳಕ್ಕ ನನ್ನ ಮನಸ್ಸೇ ಹೋಗ್ತಾ ಇಲ್ಲ. ಅಲ್ಲ ಮಧುರ ಅವ್ರೆ, ಎಲ್ರಿಗೂ ನಿಮ್ಮ ಪ್ರಾಣ ಗ್ಯಾರಂಟಿ ಇಲ್ಲ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ನಿಮ್ಮನ್ನೇ ನಡ್ ನೀರಲ್ಲಿ ಕೈ ಬಿಟ್ಟು ಹೊಂಟೋಗ್ಬಿಟ್ರಲ್ಲ. ಅಳಬೇಡಿ ಮಧುರ, ನಿಮ್ಗೆ ನಾ ಜೀವನ ಕೊಡ್ತೀನಿ. ಗೌಡ್ರೆ ಏನ್ ಹೇಳ್ತಿದ್ದೀರಾ? ಆಗಲ್ಲ 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 ಆಗಲ್ಲ, ಇನ್ನು ನನ್ನ ಮನಸ್ಸಲ್ಲಿರೋದು ತಡೆಯೋಕ್ಕಾಗಲ್ಲ. ಹುಣಸೆ ಉಂಡ ಕಂಡ್ಮೇಲೆ ಎಷ್ಟು ದಿನ ಅಂತ ಬಾಯಿ ಬಿಟ್ಕೊಂಡಿರೋದು. ನಾನು ನಿಮ್ಮನ್ನ ಮದುವೆ ಆಯ್ತೀನಿ, ಆಮೇಲೆ ನೀವು ಪುನಃ ಕಲರ್ ಕಲರ್ ಸೀರೆ ಉಟ್ಕೋಬೋದು, ಕಲರ್ ಕಲರ್ ಬಟ್ಟೆ ಹಾಕೋಬೋದು, ಪುನಃ ಮೈಸೂರು ಅರಮನೆ ಥರ ಹೊಳಿಬೋದು. ಬೇಡ ಗೌಡ್ರೆ, ನನ್ನಿಂದ ಪುಟ್ಮಲಿಯವ್ರಿಗೆ ಅನ್ಯಾಯ ಆಗ್ಬಾರ್ದು. ಮಧುರ ಅವ್ರೆ, ಎಂತ ಮಾತು ಅಂತ ಆಡ್ರಿ. ನಿಮ್ಮನ್ನು ಕಟ್ಕೊಂಡ್ಮೇಲೆ ಅವಳನ್ನು ಬಿಟ್ಬಿಟ್ಟನ ಅವ ರುಕ್ಮಿಣಿ, ನೀವು ಸತ್ಯಭಾಮೆ. ಗೌಡ್ರೆ, ನೀವು ಕೃಷ್ಣ ಅಲ್ಲ ಶ್ರೀರಾಮ. ನಿಮಗೋಸ್ಕರ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ, ಶ್ರೀಕೃಷ್ಣೇಗೌಡ ಅಂತ. ನಿಮ್ಮ ಆಲೋಚನೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ದು ದೊಡ್ಡ ಮನ್ಸು. ತಾಳಿ ಕಟ್ಟು ಬಿಡ್ಲಾ? ಕಟ್ಟಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕು. ಪುಟ್ಮಲಿ ಎಂತ ಒಳ್ಳೆ ಕನ್ಸು ಕಾಣ್ತದೆ, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ ಶಿವನೇ, ಆಮೇಲೆ ಪುಟ್ಮಲಿ ಮಲಗಿದವನ್ಗೆ ಆರ ತಂದು ಹಾಕ್ಬಿಟ್ಟು ಸತ್ತೋದ ಅಂತ ಬಾಯ್ ಬಡ್ಕಣಯ್ಯ. ನಾ ಯಾಕಂತ ಕೆಲಸ ಮಾಡನೆ, ನಿಮ್ಗೆ ಆರ ಹಾಕಿರೋದನ್ನ ನೋಡಿ ನೀವು ಶಿವನ್ ಪಾದ ಸೇರ್ಕೊಂಡ್ಬಿಟ್ರಿ ಅಂತ ಹತ್ಬಿಟ್ಟೆ. ತಟ್ಟು ಪೊಟ್ಟೆತ್ತದೆ ಒತ್ತರ ಗಂಡನ್ಗ ಬೆಡ್ ಕಾಪಿ ತಂದು ಕೊಡೋ ಬದಲು ಬ್ಯಾಡ್ ನ್ಯೂಸ್ ತಂದಯ್ಯ. ಕಾಪಿ ತಗೋಬೋಗು. ಈ ಬಾಳೆಹಣ್ಣು ಮಾಡೋದು ಒಂದೆರಡು ಕೆಲಸ ಅಲ್ಲ, ಈ ಪೊಟ್ಟೆನ ಮೂಲಕ್ಕೆ ಸೇರ್ಸ್ಕೊಂಡು ಬ್ಯಾನಿಸ್ಬಿಡ್ಬೇಕು. ಮಧು ಜಾನಿ, ಬೆಳಗ್ಗೆನೆ ಯಾಕೆ ಹೀಗೆ ಕೂಕೋತಿದ್ದೀರಾ? ಮಧು, ನಮ್ಗೆ ಯಾಕೋ ತುಂಬಾ ಎದೆ ನೋವ್ತಿದೆ, ಡಾಕ್ಟರ್ ಫೋನ್ ಮಾಡು. ಜಾನಿ, ಏನಾಯ್ತು? ಎದೆ ನೋವ್ತಿದ್ಯಾ? ಹಲೋ ಗೌಡ್ರೆ. ಡಾಕ್ಟರ್ ಫೋನ್ ಮಾಡು ಅಂದ್ರೆ ತಿಕ್ಲಿಂಗ್ ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ? ಗೌಡ್ರೆ, ನೀವ್ ಈಗ ಫೋನ್ ರಿಸೀವ್ ಮಾಡಿದ್ರಾ? ಮಧುರ ಅವ್ರೆ, ಒತ್ತರ ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದಾರೆ. ಯಾನ್ ವಿಷಯ? ಗೌಡ್ರೆ, ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬೇಗ ಮನೆಗೆ ಬನ್ನಿ. ಮಧುರ ಅವ್ರೆ, ನೀವು ಹೇಳಿದ ಮಾತು ನನ್ನ ಎದೆಲ್ ಕೂತು ಆಯ್ತು ಕೇಸರಿ ಬಾತು. ಗೌಡ್ರೆ, ನಾ ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಜಾನಿಗೆ ತುಂಬಾ ಎದೆ ನೋವ್ತಿದೆ, ಪ್ಲೀಸ್ ಬೇಗ ಮನೆಗೆ ಬನ್ನಿ. ಅವ್ರಿನ್ನೂ ಬದುಕರ್ತಾನೆ. ಗೌಡ್ರೆ,
ಆಯ್ತು ಮಧುರವ್ರೆ, ಈಗಲೇ ಬರ್ತೀನಿ. ಬುಡ್ಬುಡ್ಕೆ ಮಾಲಿಂಗ ಮೊನ್ನೆ ಸತ್ತೋದ ಹೋಗೋಕೆ ಮುಂಚೆನೆ ಕೈಗೆ ಕಡ್ಡಿನ ಕೊಟ್ಬಿಟ್ಟು ಹೋದ. ಅವನ ಬುಡ್ಬುಡ್ಕೆ ಒಳಗೆ ಈ ಹಾಡು ಮಲಗಿತ್ತು. ಅವನು ನಮ್ ತಾತ ಬಾಬಣ್ಣ ಯಾನ ಇದು ಎಣದ್ ಮುಂದೆ ಕುಣಿತಾ ಇದ್ದೀರಿ? ಆಮೇಲೆ ಬಿಟ್ಬಲಿ ಇನ್ನೊಂದು ದೋಸೆ ಹೊತ್ಲಿ ಎಣ ಬೀಳೋದಂತೂ ಗ್ಯಾರಂಟಿ. ಮಾಯ್ಕರ ಏನಿದು ಅಪಸ್ವರ ಯಾನಾಗಿತ್ತು ನಿಮ್ಗೆ? ಆಮೇಲೆ ಬಿಟ್ಬಲಿ ನನಗೆ ಯಾನು ಆಗಿಲ್ಲ ಕಮ್ಮಿ. ನಿನ್ನ ತಾಳಿ ಬಾಕಿ ಗಟ್ಟಿ ಆಗದೆ. ನೀ ಯಾನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಆದ್ರೆ ಮಧುರ ಅವ್ರ ತಾಳಿ ಬಾಕಿ ಕಿತ್ಕೊಂಡು ಹೋಗೋ ಟೈಮ್ ಬಂದ್ಬಿಟ್ಟದೆ. ಅಣ್ಣಪ್ಪನವ್ರಿಗೆ ಎದೆ ನೋವು ಬಂದು ಹೊಗೆ ಹಾಕಿಸ್ಕೊಂಡ್ಬಿಟ್ಟಾರಂತೆ. ಚಂದನ್ ಅವ್ರಿಗೆ ಎದೆನೋವ? ಅದಕ್ಕೆ ನೀ ಯಾಕೆ ಉಸಿರು ಸಿಕ್ಕಂಡವ್ರಂಗಾಡಿಯೇ? ಇನ್ನೇನು ಬಾಬಣ್ಣ, ಪಾಪ ಚಂದನ್ ಅವ್ರಿಗೆ ಎದೆನೋವು ಬಂದಿರ್ಬೇಕಾದ್ರೆ ಕುಣಿತ ನಿಂತಿದ್ರಲ್ಲ, ಏನಾಗಿತ್ತು ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. ಆಯ್ತು ಕಮ್ಮಿ, ಹೋಯ್ತೀನಿ. ಬುಡ್ಬುಡ್ಕೆ ಮಾಲಿಂಗ ಸತ್ತೋದ, ಮೊನ್ನೆ ಸತ್ತೋದ, ಇಂದು ಸತ್ತೋದ. ಅಣ್ಣಪ್ಪನವ್ರೆ ಇದ್ದಾರೆ, ಹೋಗ್ಬಿಡ್ರಿ. ಗೌಡ್ರೆ, ಜಾನಿನ್ ಬದಸ್ತಿ ಅಂತ ಫೋನ್ ಮಾಡಿದ್ರೆ ಯಾಕ್ರಿ ಅಪ್ಶಕುನ ಮಾತಾಡ್ತಿದ್ರಾ? ನಾ ಹೇಳ್ದದು ಹಂಗೆಲ್ಲ ಮಧುರವ್ರ, ನನ್ನ ಮಾತಾಗ ತಪ್ಪು ತಿಳ್ಕೊಂಡ್ರಿ. ನಾ ಕೇಳ್ದದು ಇನ್ನೂ ಇಲ್ಲೇ ಇದ್ದಾರೆ, ಇಲ್ಲ ಆಸ್ಪತ್ರೆಗೆ ಹೋದ್ರೆ ಅಂತ. ಅಣ್ಣಪ್ಪನವ್ರ, ನಿಮ್ಗೆ ಅದನ್ನ ಒಂದಿಟ್ಕಲ್ಲಿ ಪುಟ್ಮಲ್ಲಿ ಉಸಿರು ಸಿಗಕೊಂಡಂಗೆ ನಿಂತುಬಿಟ್ಟ. ಪುಟ್ಟಮಲ್ಲಿಯವರೇ, ನನ್ನ ಹಾರ್ಟ್ ಬೀಟ್ ನೀವಾಗಿರುವಾಗ ನನ್ನ ಹಾರ್ಟ್ಗೆ ಏನಾಗುತ್ತೆ? ಏನಾದ್ರು ಅಂದ್ರ ಅಣ್ಣಪ್ಪನವ್ರೆ? ಪುಟ್ಟಮಲ್ಲಿಯವ್ರು ನನ್ನ ಕೇಳಿದ್ರು ಅಂದ್ರಲ್ಲ, ನನ್ನ ಇದೇನೋ ಸ್ವಲ್ಪ ಕಡಿಮೆ ಆಗೋಯ್ತು. ಗೌಡ್ರೆ, ಮೊದಲು ಡಾಕ್ಟರ್ಗೆ ಫೋನ್ ಮಾಡಿ. ಮಧುರವ್ರೆ, ನೀವು ಹೇಳಕ್ಕಿಂತ ಮುಂಚೆ ಫೋನ್ ಮಾಡಿ ಬಂದಿನಿ. ಇನ್ನೇನು ಹೊಸ ಹೊತ್ತಲೆ ಬಂದ್ಬಿಡ್ತಾರ ನೀ. ರಂಗ ಬಂದ್ರು ನೋಡಿ. ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ. ಹಾಡು ಮಾತ್ರ ಸೂಪರ್ ಅಪ್ಪ. ಏನ್ ನಿಮ್ ಪ್ರಾಬ್ಲಮ್ಮು? ಏನು ಇಲ್ಲ ಅಲ್ಲಿ. ಯೋ, ನನಗಲ್ಲ, ಅಲ್ಲಿ ಅವ್ರಿಗೆ ಹೋಗಿ ಚೆಕ್ ಮಾಡಿ. ನೀನೇನಕ್ಕೆ ಇಲ್ಲಿ ನಿಂತ್ಕೋದೆ? ಸರ್ಕೋ, ನಾ ಬಂದಿದ್ದೀನಿ ತಾನೆ, ಕಳಿಸ್ಬಿಡ್ತೀನಿ ಬಿಡಿ. ಕಾಯಿಲೆನ ಕಳಿಸ್ಬಿಡ್ತೀನಿ ಅಂತ ಅಂದಿದ್ದು. ಕೈ ತೆಗಿಯಪ್ಪ. ಚೂರು ಹೊಡ್ಕೋತಾ ಇದ್ದಿಲ್ಲ, ನಿಂತೋಗೋದ್ ಬಿಡಿ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ಎದೆ ನಾವು ಕಡಿಮೆ ಮಾಡಿ ಅಂದ್ರೆ ಎದೆ ಬಿಡ್ತಾನೆ ನಿಂತೋಗುತ್ತೆ ಅಂತಿದ್ದೀರಲ್ಲ. ನಾನು ಏನಕ್ಕೆ ಬಂದಿರೋದಿಲ್ಲ, ಕಾಯಿಲೆ ವಾಸ ಮಾಡಕ್ ತಾನೆ. ಒಂದು ನಿಮಿಷ ಸುಮ್ಮನಿರು. ಇದೆ. ಡಾಕ್ಟ್ರೆ, ಅದೇನ ಸಿಡಿ ಹಾಕಂತ ಕೇಳಿದ್ರಲ್ಲಿ ಏನಾದು? ಅದು ಪೇಷಂಟ್ನ ಚೆಕ್ ಮಾಡಕ್ಕಿಂತ ಮುಂಚೆ ಇದರಲ್ಲಿರೋ ಸಿಡಿಲಿ ಹಾಡು ಕೇಳಿದ್ರೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮೂಡ್ ಬರುತ್ತೆ. ಅದು ನನ್ನ ಸ್ಪೆಷಾಲಿಟಿ. ನನಗೋಸಿ ಕೊಡಿ, ನಾನು ಕೇಳ್ಬಿಟ್ಟು ಮೂಡ್ ಬರ್ಸ್ಕೊತೀನಿ. ಡೌಟು ನಿನಗೆ ನನ್ನ ಮೇಲೆ ಡೌಟ್ ಅಲ್ವಾ? ಕೇಳು. ಇದನ್ನ ಹಾಕೊಳ್ಳೋದು ಮರಿಬೇಡ, ಬಟನ್ ಒತ್ತೋದನ್ನ ಮರಿಬೇಡ. ಕೇಳು. ಈ ದೇಹದಿಂದ ದೂರನಾದೆ ಆತ್ಮನೇ, ಈ ಸಾವು ನ್ಯಾಯವೇ, ಗ್ಯಾರಂಟಿ ಕಂಬಿಡಿ. ಏನ್ ಹೇಳ್ತಿದ್ರ ಗೌಡ್ರೆ? ಏನು ಹೇಳ್ತಲ್ಲ, ಸುಮ್ಮನೆ ಇರಿ ನೀನು. ಯೋ, ಏನೇನಯ್ಯ ಹಾಡು ಕೇಳಿದ್ರು ಅಂತ ಶಾಕ್ ತಗೋತ್ಯಾ, ಮೂಡಿಗೆ ಬಂದ್ರು ಅಂತ ಶಾಕ್ ತಗೋತ್ಯಾ. ಯೋ, ನಿನಗೇನಾಗಿಲ್ಲ ಕಣಯ್ಯ, ಇಷ್ಟು ಗ್ಯಾಸ್ಟ್ರಿಕ್ ಆಗಿದೆ. ನಾನು ಹೇಳ್ದಂಗೆ ಕೇಳಿ ಎಲ್ಲ ಸರಿ ಹೋಗುತ್ತೆ. ನೋಡಿ, ಇವನಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದೇ ಪ್ರಕಾರವಾಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡಿ. ಇದನ್ನ ಲಾಫಿಂಗ್ ಥೆರಪಿ ಅಂತಾರೆ. ಏನು ಮಾಡಬೇಕು ಅಂದರೆ, ಇವನ್ನ ಬೆಳಗಿನ ಸಂಕೇತರ್ಗೂ ಸುಮ್ಮನೆ ನಗ್ಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳೋಂಗಿಲ್ಲ. ನೀನು ಅಷ್ಟೇ ಕಣಯ್ಯ, ಅವ್ರು ಮಾತಾಡ್ತಾರೆ ಅಂತ ಶಾಕ್ ತಗೋಬೇಡ ಅಷ್ಟೇ. ಆಮೇಲೆ ನೋಡು, ನಾಳೆ ನಿಗದ್ಕೊಂಡು ಇವತ್ತು ನಿಗದ್ಕೊಂಡ್ಬಿಡ್ತೀವಿ. ಆಮೇಲೆ ನೋಡಿ ಹೊಡೆದ್ಬಿಡ್ತೀನಿ ಸುಮ್ಮನೆ ಶಾಕ್ ತಗೊಂಡ್ರೆ. ನಾನು ಹೇಳ್ದಂಗೆ ಕೇಳು ಅಷ್ಟೇ. ಈ ಮಾತ್ರೆ ತಗೋ, 3 ಸತಿ 3 ದಿನ
ಸರಿ ಹೋಗುತ್ತಲ್ಲ. ಜೊತೆಗೆ ಈ ಪಂಚಲಿಂಗೇಶ್ವರನ ಪ್ರಸಾದ ತಗೋ, ಪಂಚ ಉಟ್ಕೊಳಕ್ಕಿಂತ ಮುಂಚೆ ತಗೋ, ಎಲ್ಲ ಸರಿ ಹೋಗುತ್ತೆ. ನಾ ಬರ್ಲಾ? ಗೌಡ ಪೀಸ್ ಕೊಡಯ್ಯ. ತೊಂಬತ್ತೀನಿ ನಡ್ರಿ. ಲಾಸ್ಟ್ ಟೈಮ್ದು 100 ರೂಪಾಯಿ ಬ್ಯಾಲೆನ್ಸ್ ಇದೆ. ಜಾನಿ ಈಗ ನಿಮ್ಮ ಎದೆ ನೋವು ಹೇಗಿದೆ? ಇವಾಗ ಪರವಾಗಿಲ್ಲ ಮಧು. ಮಧುರವ್ರೆ, ಅಣ್ಣಪ್ಪನವ್ರ ಮಾತನ್ನ ನಂಬೇಡಿ, ಅವ್ರು ನಾಟಕ ಮಾಡ್ತಾರೆ. ಗೌಡ್ರೆ, ಇಲ್ಲೆದೆ ನೋವು ಅಂತ ಸಾಯ್ತಾ ಇದ್ರೆ ನೀವು ನಾಟಕ ಆಡ್ತಿದ್ದೀರಿ ಅಂತಿದ್ದೀರಾ? ನಿಮ್ ಮುಂದೆ ನಾಟಕ ಆಡಿ ನಾನು ನೊಬೆಲ್ ಪ್ರಶಸ್ತಿ ತಗೋಬೇಕಂದ್ರಿ. ನೊಬೆಲ್ ಪ್ರಶಸ್ತಿ ಅಣ್ಣಪ್ಪನವ್ರೆ, ವೀರ ಚಕ್ರ ಪ್ರಶಸ್ತಿನೇ ತಕೊಂಬಿಡಿ. ಸುಮ್ಮನೆ ಇದ್ರೆ ಸರಿ, ನನಗೆ ಕೋಪ ಬರೆಸ್ಬೇಡಿ. ಅಣ್ಣಪ್ಪನವ್ರೆ, ಪಾಪ ಮಾಡ್ಕೋಬೇಡಿ. ಈಗ ತಾನೆ ಡಾಕ್ಟ್ರು ಯಾನೇ ಹೋಗಿದ್ದಾರೆ ಹೇಳಿ, ನೀವು ಪಾಪ ಮಾಡ್ಕೋಬಾರ್ದು ಅಂತ ತಾನೆ. ಅದಕ್ಕೆ ನಿಮ್ಗೆ ಪಾಪ ಬಂದದ ಇಲ್ವಾ ಅಂತ ಒಂದು ಟೆಸ್ಟ್ ಮಾಡ್ದಿ. ಎದೆ ಹಸಿನಾಗಿ ಅಣ್ಣಪ್ಪನವ್ರೆ, ಏನಾಯ್ತು ಜಾನಿಬಾಯಿ? ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲ್ವಾ ಜಾನಿಬಾಯಿ? ಒಂದು ವಾರದಲ್ಲಿ ನೀವು ಬರಕತ್ತೀರಂತ ಜಾನಿಬಾಯಿ. ಐ ಲೈಕ್ ಇಟ್. ಏನೋ ಅಂದ್ರೆ ಸಾಕು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಬರ್ದಿರೋರ್ಗು ಬರ್ಸ್ಬಿಡ್ತೀರಲ್ವಾ? ಅಣ್ಣಪ್ಪನವ್ರೆ ನೋಡಿ, ಪುನಃ ಪುನಃ ನೀವು ಪಾಪ ಮಾಡ್ಕತ್ತಿದ್ದೀರಿ. ಯಾರು ಬೇಕಾದ್ರೂ ನಿಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಚಟ್ಟ ಹತ್ಕೊಂಡ್ಬಿಟ್ರು ಅಂತ ಹೇಳಿ, ನೀವು ಮಾತ್ರ ನಗ್ನಗ್ತಾ ಇರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ದಿಟ್ವಾಗ್ಲೂ ಹಾರ್ಟ್ ಅಟ್ಯಾಕ್ ಬಂದು ಚಟ್ಟ ಹತ್ಕೊಂಡ್ಬಿಡ್ತಿದಾರಿ. ಹೌದು ಜಾನಿ, ಇವತ್ತೊಂದಿನ ಕೋಪ ಮಾಡ್ಕೋಬೇಡಿ, ನಗ್ನಗ್ತಾ ಇರಿ. ಸ್ಮೈಲ್ ಪ್ಲೀಸ್. ಅಡ್ಕಲ್ಟಿವೇಟ್ರು ಸಾಕು, ಸುಮ್ಮನೆ ಇಡ. ನೀವು ಕೊಡೋ ಚಕ್ಳುಗಳಿಂದ ಅಣ್ಣಪ್ಪನವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅಣ್ಣಪ್ಪನವ್ರನ್ನ ಹೆಂಗ್ ನಗಿಸ್ಬೇಕು ಅಂತ ನನಗೆ ಚೆಂದಾಗಿ ಗೊತ್ತದೆ. ಮಧುರವ್ರೆ, ಬನ್ನಿ ನಾವಿಬ್ರು ಸೇರ್ಕೊಂಡು ಡ್ಯೂಯೇಟ್ ಆಡ. ನಾವಿಬ್ರು ಸೇರ್ಕೊಂಡು ಡ್ಯೂಯೇಟ್ ಆಡಿ ಅಣ್ಣಪ್ಪನವ್ರನ್ನ ನಗ್ಸೋವಂದಿ. ಗೌಡ್ರೆ, ಡ್ಯೂಯೇಟ್ ಬೇಡ, ಅಂತಾಕ್ಷರಿ ಹಾಡೋಣ. ಅದು ನೋಡಿ ಜಾನಿ ನಗ್ನಗ್ತಾ ಇರ್ಲಿ. ನೀವು ಹೇಳೋದ್ಮೇಲೆ ಹಂಗೆ ಮಾಡ. ನೋಡ್ತಾ ಇರಿ, ಸಿಕ್ಕಿರೋ ಅವಕಾಶನ ಹೆಂಗ್ ಬಳಸ್ಕೊತೀನಿ ಅಂತ. ಏನಂದ್ರೆ? ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ಅಣ್ಣಪ್ಪನವ್ರನ್ನ ನಗಿಸ್ತೀನಿ ಅಂದಿ. ಅಡ್ಕಲ್ಟಿವೇಟ್ರು ಶುರು ಹಚ್ಕಣ. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಟಸ್ ಪುಸ್ ಕುಯ್ ಕುಟಾರ್. ಬಿಡು ಒಂದು ಪದವ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ, ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋದು. ಓ ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ನಿಧಿರೆಯ ಒಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ. ಓ ತಿಂಗಳಿಗೆ ಕಣ್ಗಳ ಬರೆದು, ತಂಗಾಳಿಗೆ ತುಟಿಗಳ ಬರೆದು, ಮುಂಜಾನೆಗೆ ನಗುವನು ಬರೆದು, ಮುಸ್ಸಂಜೆಗೆ ಲಜ್ಜೆಯ ಬರೆದು, ಪ್ರಕೃತಿಯಲ್ಲಿ ಕಂಡೆ ನಿನ್ನನ್ನೇ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೆಡಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದೇವರು ಹೊಸೆದ ಪ್ರೇಮದ ದಾರ, ದಾರದಿ ಬೆಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಪಯಣ, ಮುಗಿಯದು ಮುತ್ತಿನ ಹಾರದ ಕವನ.
ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲವೇ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು ಬೇಕಿಲ್ಲವೇ. ಪ್ರೀತಿ ಕಣ್ಣು ತೆರೆದಾಗ ಮರೆತೋಯ್ತು ಲೋಕ, ಕನಸು ಕಣ್ಣು ಬಿಟ್ಟಾಗ ಶುರು ಪ್ರೇಮ ಲೋಕ. ಇಲ್ಲಿ ನೀನು ನಾನು, ನಾನು ನೀನು ಇಬ್ಬರೇ, ಬೇರೆ ಯಾರು ಇಲ್ಲ ಕೇಳಲೇ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಅವ್ರ ಜೊತೆ ಡ್ಯೂಯೆಟ್ ಹಾಡ್ತಾನೆ ಇದ್ದಾರೆ, ಇವ್ನು ನನ್ನ ಮುಂದೆ ಕೂತ್ಕೊಂಡು ಶೋಕರಾಗ ಹಾಡ್ತಾನೆ ಇದ್ದಾನೆ. ನೀವೇನ್ ನನ್ನ ನಗ್ಸಕ್ ಬಂದಿದ್ರೋ ಇಲ್ಲ ಸಾಯಿಸಕ್ ಬಂದಿದ್ರೋ? ಅಣ್ಣಪ್ಪನವ್ರೆ, ಇಷ್ಟೊತ್ತು ನಾವೆಲ್ಲ ಮಾಡ್ತದ್ದು ನಿಮ್ಮನ್ನ ನಗ್ಸಕ್ಕೋಸ್ಕರ. ಒಂದು ಕ್ಷಣ ನೀವಿಬ್ರು ಇಲ್ಲಿದ್ರೆ ನಾನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಯಾರೋ ಯಾರೋ ಗೀಟಿ ಓದ ಆಳು ಅಡಿಯ ಬರ, ದಿಕ್ಕು ದಾರಿ ತೋಚದೇನಿ, ಕಾಲ ಕಳೆಯೋ ಬರ. ನಿಮ್ನ ಯಾರಿಂದನೂ ನಗ್ಸಕ್ ಆಗಲ್ಲ. ಬಾಬಣ್ಣ, ನಿಮ್ ಕಾಲ್ ಮಾತ್ರ ಕಾಣ್ತಾ ಇದೆ, ತಲೆ ಕಾಣ್ತಾ ಇಲ್ಲ. ಅದಕ್ಕೆ ಹೇಳುದು ಉತ್ತರ ದಿಕ್ಕು ಕಲಾಕ ಮಲ್ಕಬೇಡಿ ಅಂತ. ಆಮೇಲೆ ಪುಟ್ಮಲ್ಲಿ ಹೊಸಿ ಕೆಳಗೆ ನೋಡಮ್ಮೆ. ಬಾಬಣ್ಣ, ಯಾನ ಇದು ಉಲ್ಟಾ ಪಲ್ಟಾ ಮಲ್ಕೊಂಡ್ಬಿಟ್ಟಿದ್ದೀರಿ. ಅಯ್ಯೋ ತಟ್ಕೊಡೈತದೆ. ಇದು ಶಿರಶಾಸನ ಕಮ್ಮೆ. ಇದು ಮಾಡಿದ್ರೆ ನಮ್ಮ ಘಟದಲ್ಲಿ ರಕ್ತ ಸಂಚಲನ ಚೆಂದಾಗಿ ನಮ್ಮ ತಮ್ಮಿರೋ ಗ್ಯಾಸ್ ಎಲ್ಲ ಆಚೆಗೆ ಬಂದ್ಬಿಡ್ತದೆ. ಇದನ್ನ ಮಾಡಿದ್ರೆ 3 ವರ್ಷ ಚೆಂದಾಗಿರ್ಬೋದು. ಇದನ್ನ ಮಾಡದೇ ಇರೋದಕ್ಕೆ ಅಣ್ಣಪ್ಪನವರು ಹೋಗ್ಬಾರ್ದ ವಯಸ್ಸಲ್ಲಿ ಹೊಗೆ ಹಾಕಿಸ್ಕೊತಾ ಇರೋದು. ಹಂಗೆಲ್ಲ ಹೇಳ್ಬೇಡಿ, ಅವರು ಸಾನೆ ಒಳ್ಳೆಯವರು, 3 ವರ್ಷ ಚಂದಾಗಿರ್ಬೇಕು. ಆಮೇಲೆ ಪುಟ್ಬಲ್ಲಿ 100 ಅಲ್ಲ, ಅವರು 3 ನಿಮಿಷನೂ ಚೆಂದಾಗಿರಲ್ಲ. ನಾ ಹೇಳಿಲ್ಲ ನೋಡು, ಅಣ್ಣಪ್ಪನವ್ರ ರೊಟ್ಟಿ ಮುಂದೆ ಹೊಗೆ ಹಾಕ್ಬಿಟ್ಟಾರೆ. ಬಾಬಣ್ಣ, ಅದು ಅವರೊಟ್ಟಿ ಮುಂಚೆನೆ ಬತ್ತಾರೋ ಹೊಗೆ ಅಲ್ಲ, ನಾನು ಒಲೆ ಮೇಲೆ ಇಟ್ಟಿಟ್ಟಿದಿ, ಅದು ಸೀದಾಗ ಬತ್ತಾರೋ ಹೊಗೆ. ನೋಡ್ಕೊಂಡ್ ಬರ್ತೀನಿ. ಮಲ್ಲಿ ಹೇಳ್ದ ಸೀಟ, ಇದು ನಮ್ಮ ಹೊಟ್ಟಿಯಿಂದ ಬತ್ತಾರ ಹೊಗೆ ಅಂದ್ರೆ ಅಣ್ಣಪ್ಪನವ್ರ ರೊಟ್ಟಿ ಮುಂದೆ ಹೊಗೆ ಹಾಕಿಲ್ಲ. ಕಲ್ಟಿವೇಟ್ರು ಎಲ್ಲಿಂದ ಬರ್ತಾ ಇದೆಯಪ್ಪ? ನಾನಾ ಚಂದ್ರಲೋಕದಲ್ಲಿ ಒಂದು ಸೈಟ್ ಬುಕ್ ಮಾಡ್ಲಿಕ್ಕಿತ್ತು, ಆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಐ ಲೈಕ್ ಇಟ್. ಯಾ ಕೂಡ ನೀ ಸತ್ ಮೇಲೆ ನಿನ್ನ ಹೆಣನ ಅಲ್ಲೂ ತಗಕ್ಕೆ. ಎಕ್ಸಾಕ್ಟ್ಲಿ ರೈಟ್. ಯಾವುದಕ್ಕೂ ನೀವು ಕೂಡ ಈಗಲೇ ಒಂದು ಜಾಗ ಬುಕ್ ಮಾಡ್ಕೊಳ್ಳಿ, ಇಲ್ಲದ್ರೆ ನೀವು ಸತ್ತ ಮೇಲೆ ಇಲ್ಲಿ ಕೂಡ ಜಾಗ ಸಿಕ್ಕುದಿಲ್ಲ, ಅಲ್ಲಿ ಕೂಡ ಜಾಗ ಸಿಕ್ಕುದಿಲ್ಲ. ಆಮೇಲೆ ನಿಮ್ಮ ಡೆಡ್ ಬಾಡಿ ಎಲ್ಲ ನನ್ನ ಮನೆಯಲ್ಲಿರುವ ಹದ್ದುಗಳಿಗೆ ಆಹಾರವಾಗಿ ಬಿಡ್ತದೆ. ಐ ಡೋಂಟ್ ಲೈಕ್ ಇಟ್. ಸತ್ಯ ಹೇಳಿದ್ರೆ ನಿಮ್ಗೆ ಎಲ್ಲ ಕಡೆ ಬೆಚ್ಚಾಗ್ತದಾ? ಕಲ್ಟಿವೇಟ್ರು, ನಾ ಕೇಳುದು ಅಣ್ಣಪ್ಪನವ್ರ ರೊಟ್ಟಿ ಮುಂದೆ ಹೊಗೆ ಹಾಕಿದ್ವಾ? ಇಲ್ಲ, ಬ್ಯಾಂಡ್ ಸೆಟ್ ಮಾರಿಸ್ತಾ ಇದ್ದಾರೆ. ಬ್ಯಾಂಡ್ ಸೆಟ್ ಬರ್ಸ್ತಾ ಇದಾರ? ಯಾ ಕೂಡ ಸೆಲೆಬ್ರೇಷನ್ಗೆ. ಅದ್ಯಾನ್ ಸೆಲೆಬ್ರೇಷನ್ ಅಂತ ಹೇಳಪ್ಪ. ಅಣ್ಣಪ್ಪನವ್ರು ಹೋಗ್ಬಿಟ್ರ? ಅಣ್ಣಪ್ಪನವ್ರು ಹೋಗ್ಬಿಟ್ರು. ನೀವು ಅಷ್ಟೊಂದು ಖುಷಿ ಪಡುವ ಅಗತ್ಯ ಇಲ್ಲ. ನಾನು ಹೇಳಿದ್ದು ಜಾನಿ ಬಾಯಿ ಚರಿ ಹೋಗಿ ಬಿಟ್ರಂತ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರ ಅವ್ರೆ ಬನ್ನಿ ಗೌಡ್ರೆ, ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಿ. ನಿಮಗ್ ನೀವೇ ಹೊಗೆ ಡ್ಯಾನ್ಸ್ ಮಾಡ್ಕೊತಾ ಇದ್ದೀರಿ. ಡ್ಯಾನ್ಸ್ ಮಾಡ್ತಿಲ್ಲ ಗೌಡ್ರೆ, ನನ್ಗೆ ಆಗ್ತಿರೋ ಖುಷಿಗೆ ನಿಮ್ಮನ್ನ ಹೇಗೆ ಕೊಲೆ ಮಾಡ್ಲಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಐ ಲೈಕ್ ಇಟ್. ವೈ ಜಾನಿ ಬಾಯಿ, ನೀವು ರಿಂಗ್ ಮಾಸ್ಟರ್ನ ಕೊಲೆ ಮಾಡಿದ್ರೆ ಹುಟ್ಟಕನಿಗೆ ಯಾರು ಗತಿ? ಐ ಲೈಕ್ ಇಟ್. ಕಲ್ಟಿವೇಟ್ರು, ನೀನು ಯೋಚನೆ ಮಾಡ್ತಾ ಇರೋದು ಅಣ್ಣಪ್ಪನವ್ರು ನಾನು ಹೆಂಗ್ ಕೊಲೆ ಮಾಡ್ತಾರ ಅಂತ, ಇಲ್ಲ ಪುಟ್ಮಲ್ಲಿ ಒಂಟಿಯಾಗೋಯ್ತಾಳ ಅಂತ? ಪುಟ್ಟಮಲ್ಲಿಯವ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಕಣ ರಾಕಿ. ನಾನು ಆಗಲೇ ಇವ್ರ ಹೆಸರಲ್ಲಿ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಇವ್ರು ಹೊಗೆ ಹಾಕ್ಸ್ಕೊಂಡ್ರು ಪುಟ್ಟಮಲ್ಲಿಯವ್ರ ದುಡ್ಡಲ್ಲಿ ಆರಾಮಾಗಿರ್ತಾರೆ. ಗೌಡ್ರೆ, ಥ್ಯಾಂಕ್ ಯು.
ಮಧುರ ಅವ್ರೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳಿರಿ? ಜಾನಿ ಇವತ್ತು ಖುಷಿಯಾಗಿರೋದಕ್ಕೆ ನೀವೇ ತಾನೇ ಕಾರಣ. ಅಂತ ಸಹಾಯ ನಾ ಏನ್ ಮಾಡಿದನು ಮಧುರ ಅವ್ರೆ? ಓ ಗೊತ್ತಾಯ್ತು ಕಪ್ಪುಡಿ, ನಾವು ಡ್ಯಾನ್ಸ್ ಮಾಡಿದ್ವಲ್ಲ ಅದನ್ನ ನೆನ್ಸ್ಕೊಂಡು ನಗ್ತವ್ರಲ್ವಾ? ವೈರಿಂಗ್ ಮಾಸ್ಟ್ರೆ, ಆ ವಿಷಯವನ್ನು ಮತ್ತೆ ನೆನೆಸಿ ಜಾನಿ ಬಾಯನ್ನು ಬೆಚ್ಚೆಬ್ಬಿಸಬೇಡಿ. ಓಯ್ ಮಧುರ ಬಾಬಿ, ಈ ವಿಕೃತ ಡ್ಯಾನ್ಸಿಗೆ ಈ ವಿಕೃತ ಮನುಷ್ಯ ಹೇಗೆ ಕಾರಣನಾದ ಎಂಬುದನ್ನು ನೀವೇ ಹೇಳಿ. ಜಾನಿ ನಾವು ಹಾಡ್ದಾಗ್ಲೂ ನಗ್ಲಿಲ್ಲ, ಡಾನ್ಸ್ ಮಾಡ್ದಾಗ್ಲೂ ನಗ್ಲಿಲ್ಲ. ಆದ್ರೆ ಗೌಡ್ರ ಮೇಲೆ ಒಂದೇ ಒಂದ್ ಜೋಕ್ ಹೇಳ್ದೆ ನಗ್ನಗ್ನ ಹುಷಾರಾಗ್ಬಿಟ್ರು. ಈಗ ಅವ್ರಿಗೆ ಎದೆ ನೋವು ಇಲ್ಲ. ಮಧುರ ಅವ್ರೆ ನನ್ ಮೇಲೆ ಅಂತ ಜೋಕ್ ಏನ್ ಮಾಡಿದ್ರಿ? ಬೇಡ ಬಿಡಿ ಗೌಡ್ರೆ, ನಿಮ್ಮೇಲ್ ಮಾಡಿದ ಜೋಕ್ನ ನಿಮ್ಗೆ ಹೇಳಿ ಯಾಕೆ ಬೇಜಾರ್ ಮಾಡ್ಬೇಕಲ್ವಾ? ಹೌದು ರಿಂಗ್ ಮಾಸ್ಟ್ರೆ, ನೀವು ಹೋಗಿರಿ, ಆ ಜೋಕನ್ನು ನಾನು ಕೇಳಿ ನಾನು ಒಂದ್ಸಲ ನಕ್ಕೊಂಡು ಬರ್ತೀನಿ. ಐ ಲೈಕ್ ಇಟ್. ಮಧುರ ಅವ್ರೆ ನೀವು ಯಾನ್ ಹೇಳಿದ್ರು ಪರವಾಗಿಲ್ಲ, ಅದು ಯಾನ್ ಹೇಳಿದ್ರಿ ಅಂತ ಒಸಿ ಹೇಳಿ. ಅದು ಬೆಳಗ್ಗೆ ನೀವ್ ಆಡಿದ ಆಟಕ್ಕೆ ಜಾನಿ ಕೋಪ ಮಾಡ್ಕೊಂಡು ಇನ್ಮೇಲೆ ಗೌಡ್ರ ಮನೆಗ್ ಸೇರ್ಸ್ಬೇಡ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಗೌಡ್ರ ಇನ್ಮೇಲೆ ಮನೆಗ್ ಬರಲ್ಲ, ನಿಮ್ ಕೋಪಕ್ಕೆ ತಣ್ಣಗಾಗ್ಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ಹಳ್ಳಿಗಮಾರ, ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ. ಅದಿದ್ರೆ ಬ್ಯಾಂಗ್ಳೂರ್ ಅಂತ ಸಿಟಿಲಿ ಪಟಾಪಟಿ ಚಡ್ಡಿ ಬನಿಯನ್ ಮಾರೋ ಗುಜ್ರಿ ಅಂಗಡಿ ಇರ್ತಿದ್ರ ಅಂದೆ. ಅದಕ್ಕೆ ಜಾನಿ ಅವ್ರಿಗೆ ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಕೆಲಸ ಯಾಕೆ ಬರಲ್ಲ ಜಾನಿ, ಬೆಳಗ್ಗೆ ಆದ್ರೆ ಸಾಕು ಮಧುರ ಅವ್ರೆ ಅಂತ ನಮ್ಮನೆಗ್ ಬಂದು ನಗಸ್ತಿರ್ತಾರಲ್ಲ, ಅದಕ್ಕೆ ಅವ್ರ ಮನ್ಸ್ ಮಾಡಿದ್ರೆ ಸರ್ಕಸ್ ಕಂಪನಿಯಲ್ಲಿ ಜೋಕರ ಕೆಲಸ ಮಾಡ್ಬೋದು ಅಂದೆ. ಅದೇ ಸಮಯ ಪುಟ್ಮಲಿ ಅವ್ರು ಬಂದು ದಿಟ ಹೇಳಿದ್ರಿ ಮಧುರ ಅವ್ರೆ, ಈ ಹಿಂದೆ ಬಾಬಣ್ಣ ದೊಂಬ್ರಾಟ ಆಡ್ತಿದ್ರು ಅಂತ ಹೇಳಿದ್ರು. ಅದಕ್ಕೆ ಜಾನಿ ನಗ್ತಿದ್ದಾರೆ. ವೈರಿಂಗ್ ಮಾಸ್ಟ್ರೆ, ನೀವೆಂತದಕ್ಕೆ ಇಲ್ಲಿ ನಿಂತ್ಕೊಂಡದ್ದು? ಏನಾಯ್ತು? ನನಗೆ ಲಾಫಿಂಗ್ ಟ್ರೀಟ್ಮೆಂಟ್ ಬೇಕಾಗದೆ, ಅರ್ಜೆಂಟಾಗಿ ಡಾಕ್ಟ್ರನ್ನ ಕರೆಸು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್.